ಕೋಟದ ಪಂಚವರ್ಣ ಯುವಕ ಮಂಡಲ ಅಧೀನ ಸಂಸ್ಥೆ ಪಂಚವರ್ಣ ಮಹಿಳಾ ಮಂಡಲದ ಬೆಳ್ಳಿ ಹಬ್ಬದ ಅಂಗವಾಗಿ ರಜತ ಗೌರವಾರ್ಪಣೆ 8ನೇ ಸಾಧಕ ಶಕ್ತಿ ರಾಜ್ಯದ ಪ್ರಸಿದ್ಧ ಆಯುರ್ವೇದ ವೈದ್ಯ ವೆರಿಕೋರ್ಸ್ ತಜ್ಞ ಡಾಕ್ಟರ್ ಎಂ.ವಿ. ಉರಾಳ್ರಿಗೆ ಪಂಚವರ್ಣ ರಜತ ಗೌರವ ಕಾರ್ಯಕ್ರಮ ನಡೆಯಿತು. ವೆರಿಕೋರ್ಸ್ ಎನ್ನುವ ರೋಗವನ್ನು ಗುಣಪಡಿಸುವ ಜೊತೆಗೆ ರಾಜ್ಯಾದ್ಯಂತ ತನ್ನ ಶಾಖೆಗಳನ್ನು ತೆರೆದು ಅದೆಷ್ಟೋ ಬಡ ರೋಗಿಗಳ ಕಣ್ಣೊರೆಸುವ ಕಾಯಕ ಮಾಡ್ತಿದ್ದಾರೆ. ವೈದ್ಯಕೀಯ ಲೋಕದಲ್ಲಿ ಹೊಸ ಭಾಷೆ ಬರೆಯುವ ಉರಾಳರ ಬದುಕಿನ ಆಯಾಮ ಇಂದಿನ ಹಾಗೂ ಮುಂದಿನ ಜನಾಂಗಕ್ಕೆ ಮಾದರಿಯಾಗಿದೆ. ಈ ಸಂದರ್ಭ ಉರಾಳರ ವ್ಯಕ್ತಿತ್ವವೇ ಸಾಧಕರಿಗೆ ದಾರಿದೀಪ ಎಂದು ಸಾಹಿತಿ ಶಿಕ್ಷಕ ನರೇಂದ್ರ ಕುಮಾರ್ ಕೋಟ ಹೇಳಿದರು. ಶಿಕ್ಷಕ ಎಂಎನ್ ಮಧ್ಯಸ್ಥರು ಡಾಕ್ಟರ್ ಎಂ.ವಿ. ಉರಾಳ್ರಿಗೆ ಪಂಚವರ್ಣ ರಜತ ಗೌರವ ಪ್ರದಾನಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೋಟ ಪಂಚವರ್ಣ ಯುವಕ ಮಂಡಲದ ಅಧ್ಯಕ್ಷ ಅಜಿತ್ ಆಚಾರ್ ವಹಿಸಿ ಮುಖ್ಯ ಅತಿಥಿಗಳಾಗಿ ನಿವೃತ್ತ ಮುಖ್ಯ ಶಿಕ್ಷಕ ಸೀತಾರಾಮ್ ಶೆಟ್ಟಿ ಕೊಯ್ಯೂರು, ಸ್ನೇಹಕೂಟ ಮಣೂರು ಅಧ್ಯಕ್ಷೆ ಭಾರತಿ ವಿ ಮಯ್ಯ ಮತ್ತಿತರರು ಉಪಸ್ಥಿತರಿದ್ದರು. ಕೋಟ ಹಾಗೂ ಪಂಚವರ್ಣ ಮಹಿಳಾ ಮಂಡಲ ಕೋಟ ಇದರ ನೇತೃತ್ವದಲ್ಲಿ ರಜತ ಗೌರವಾರ್ಪಣೆ ಡಾಕ್ಟರ್ ಎಂ. ವಾಸುದೇವ ಉರಾಳ್, ರಾಧಾಕೃಷ್ಣ ಉರಾಳ ಮತ್ತು ಮಹಾಲಕ್ಷ್ಮಿ ಉರಾಳ ದಂಪತಿಯ ಮಗನಾಗಿ ಕೋಟ ಮಣೂರಿನಲ್ಲಿ ಜನಿಸಿದವರು. ಮೂಲತಃ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದವರು ತಾವು. ಪ್ರಾಥಮಿಕ ಹಂತದ ಶಿಕ್ಷಣವನ್ನು ಮಣೂರಿನ ಶ್ರೀ ರಾಮಪ್ರಸಾದ ಶಾಲೆಯಲ್ಲಿ ಹಾಗೂ ವಿವೇಕ ವಿದ್ಯಾಸಂಸ್ಥೆ ಕೋಟದಲ್ಲಿ ಪ್ರೌಢ ಮತ್ತು ಪದವಿ ಶಿಕ್ಷಣವನ್ನು ಪಡೆದವರು ತಾವು. ತದನಂತರದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದ ಎಎಲ್.ಎನ್. ರಾವ್ ಸ್ಮಾರಕ ಆಯುರ್ವೇದ ವೈದ್ಯಕೀಯ ಕಾಲೇಜಿನಲ್ಲಿ BA MS ಪದವಿಯನ್ನು ಪಡೆದವರು. ವಿದ್ಯಾರ್ಥಿ ಜೀವನದಲ್ಲಿ ಚಿಕಿತ್ಸಕ ಮನೋಭಾವ ಬೆಳೆಸಿಕೊಂಡವರು ತಾವು. ಕಲಿಕೆಯ ಜೊತೆಗೆ ಸಂಶೋಧನೆಯಲ್ಲಿ ಸದಾ ಮುಂದುವರಿದವರು ತಾವು. 15 ವರ್ಷಗಳ ಸತತ ಶೋಧನೆಯ ಮೂಲಕ ತಾವು ವೆರಿಕೋಸ್ ವೇನ್ಸ್ ಮತ್ತು ಸಂಬಂಧಿತ ಸಮಸ್ಯೆಗಳಿಗೆ ಚಿಕಿತ್ಸೆ ಕಂಡುಹಿಡಿದವರು. ತಾವು ನೀಡುವ ಚಿಕಿತ್ಸೆ ಆರೈಕೆಯೊಂದಿಗೆ ನಿಮಗಿದೋ ನಮ್ಮ ಸಂಸ್ಥೆಯ ರಜತ ಗೌರವಾರ್ಪಣೆ ಹೆಮ್ಮೆಯಿಂದ ಸಮರ್ಪಿಸುತ್ತಿದ್ದೇವೆ. ಒಂದು ಜೋರು ಭೀಕರವಾದಂತಹ ಬರಗಾಲ ಬಂತಂತೆ, ಒಂದ್ ಸ್ವಲ್ಪ ಮಳೆ ಬರಲಿಲ್ಲ. ಎಲ್ಲರೂ ಸೇರಿ ಒಂದು ಯೋಚನೆ ಮಾಡ್ತಾರೆ, ನಾವು ಒಂದು ದೊಡ್ಡ ಗ್ರೌಂಡಿಗೆ ಹೋಗೋಣ, ಅಲ್ಲಿ ಎಲ್ಲ ಸೇರಿ ಪ್ರಾರ್ಥನೆ ಮಾಡೋಣ, ಮಳೆ ಬಂದೇ ಬರುತ್ತೆ ಅಂತ ಹೇಳಿ. ಸರಿ, ಎಲ್ಲರೂ ದೊಡ್ಡ ಗ್ರೌಂಡ್ ಅಲ್ಲಿ ಸೇರಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಆ ಬಂದ ಜನರಲ್ಲಿ ಒಂದು ಮಗು ಬಂದಿದೆ. ಆ ಮಗುವಿನ ಕೈಯಲ್ಲಿ ಮಾತ್ರ ಕೊಡೆ ಇದೆ. ಅದೇ ಭರವಸೆ, ನಮ್ಮೆಲ್ಲರ ಭರವಸೆ ವಾಸುದೇವರ. ಹಾಗಾಗಿ ಆತ್ಮವಿಶ್ವಾಸ ತುಂಬುವಂತ ಕೆಲಸವನ್ನ ಸರ್ ಹೇಳಿದಾಗೆ ಪಂಚವರ್ಣ 25 ವರ್ಷಗಳಿಂದ ಮಾಡ್ತಾ ಇದೆ. ಈ ದಿನ ಈ ಕ್ಷಣದಲ್ಲಿ